ಎಲ್ಲರಿಗೂ ನಮಸ್ಕಾರ. ಶಿವರಾಮ ಕಾರಂತ ಕಾದಂಬರಿಗಳ ಪರಿಚಯ ಮಾಲಿಕೆಯಲ್ಲಿ ನಾನು ಇವತ್ತು ಗೆದ್ದ ದೊಡ್ಡ ಸ್ಥಿತಿಕೆ ಎಂಬ ಶಿವರಾಮ ಕಾರಂತ ಕಾದಂಬರಿಯ ಬಗ್ಗೆ 4 ಮಾತುಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಕಾದಂಬರಿಯನ್ನು ಶಿವರಾಮ ಕಾರಂತರು 1979ರಲ್ಲಿ ಬರೆದಿದ್ದು. ಗೆದ್ದ ದೊಡ್ಡ ಸ್ಥಿತಿಕೆ ನನ್ನ ಅತ್ಯಂತ ಮೆಚ್ಚಿನ ಕಾದಂಬರಿ. ಯಾಕೆಂದರೆ ಕಾದಂಬರಿಯ ಕಥಾಹಂದರ ನನ್ನ ಹುಟ್ಟೂರಿನ ಹತ್ತಿರದ ಮದ್ದೂರು, ಬ್ರಹ್ಮಾವರ, ಉಡುಪಿಯ ಪರಿಸರದಲ್ಲಿ ಬರುವ ಪಾತ್ರಗಳು, ಘಟನೆಗಳು ನೈಜವಾಗಿ ಹತ್ತಿರವಾಗಿ ಕಾಣಿಸುತ್ತದೆ. ನಮ್ಮ ಮುನ್ನುಡಿಯಲ್ಲಿ ಬರೆದಿರುವಂತೆ ಶಿವರಾಮ ಕಾರಂತರು ಜೀವನದ ಕಥೆಯನ್ನು ಅಂದಂದಿನ ಕೆಲವು ವ್ಯಕ್ತಿಗಳ ಮೂಲಕ ಬಿತ್ತರಿಸಿದೆ. ಆದರೆ ಇಲ್ಲಿನ ಚಿಕ್ಕ ಕಥೆ ಕೆಲವೇ ವ್ಯಕ್ತಿಗಳಿಂದ ಕೂಡಿದ ಸುಮಾರು 3 ದಶಕಗಳ ಅವಧಿಯಲ್ಲಿ ಪರ್ಯವಸಾನಗೊಳ್ಳುವಂತಹ ಇತ್ತೀಚಿನ ಕಥಾನಕ. ಇಲ್ಲಿ ಬರುವ ವ್ಯಕ್ತಿಗಳು ಕೆಲವೇ ಆದರೂ ಅವರು ಪ್ರತಿನಿಧಿಸಿದ ಬಂದ ಸಾಮಾಜಿಕ ವಾತಾವರಣ ಕನ್ನಡ ಪ್ರಾಂತದ ಸಾಕಷ್ಟು ದೊಡ್ಡ ತುಣುಕನ್ನು ಆಧರಿಸುತ್ತದೆ. ಈ ಮೂಲಕ ತಮ್ಮ ಬದುಕನ್ನು ಹೊಸತಾಗಿ ರೂಪಿಸಿ ರಾಜಕೀಯ ಮೌಲ್ಯಗಳನ್ನು ಪರಿಚಯಿಸುತ್ತದೆ. ಅವುಗಳಲ್ಲಿ ಸಣ್ಣ ಸಣ್ಣ ಕ್ಷೇತ್ರಗಳಿಗೆ ಅನ್ವಯಿಸಿದ ಸಾಮಾಜಿಕ ಮೌಲ್ಯಗಳು ಇಲ್ಲಿ ಕಾಣಿಸುತ್ತದೆ. ಈ ಹೊಸ ಯುಗದಲ್ಲಿ ಈಚೆಗೆ ಕಾಣಿಸಿಕೊಳ್ಳುತ್ತಿರುವ ಸಾಮಾಜಿಕ ಭ್ರಷ್ಟಾಚಾರದ ವಿದ್ಯಮಾನಗಳನ್ನು ನಾವು ಅದು ಮಾಮೂಲಿ ಎಂಬ ಹೆಸರಿನಿಂದ ಕರೆದು ವಿಚಾರ ಮಾಡದೆ ಬದುಕುತ್ತಿದ್ದೇವೆ. ವಾಡಿಕೆಯ ಮಾತಿನಲ್ಲಿ ಕನ್ನಡ ಭಾಷೆಯಲ್ಲಿ ದೊಡ್ಡ ಸ್ಥಿತಿಕೆ ಎಂಬ ಪದಕ್ಕೆ ಶ್ರೀಮಂತಿಕೆ ಎಂಬ ಅರ್ಥ ಬರುತ್ತದೆ. ಆದರೆ ಅದಕ್ಕಿಂತ ಗಂಭೀರವಾದ ಅರ್ಥ ಅದಕ್ಕಿದೆ. ನನ್ನ ಊರಿನಲ್ಲಿಯೂ ಅದಕ್ಕೆ ದೊಡ್ಡ ಸ್ಥಿತಿಕೆ ಅನ್ನಿಸ್ತಾರೆ. ಅದೇ ಅರ್ಥದಲ್ಲಿ ಘನಸ್ಥಿತಿಕೆ, ಸಂಭಾವಿತತೆ ಎಂಬ ಪದಗಳನ್ನು ಬಳಸ್ತಾರೆ. ಇಲ್ಲಿ ನಾನು ಹಾಗೆ ಮಾಡಿಲ್ಲ. ದೊಡ್ಡ ಸ್ಥಿತಿಕೆ ಎಂಬ ಒಂದೇ ಶಬ್ದಕ್ಕೆ ಇರುವ 2 ಅರ್ಥಗಳನ್ನು ಇಲ್ಲಿ ತೋರಿಸುವ ಪ್ರಯತ್ನವನ್ನು ಮಾಡಿದ್ದೇನೆ. ಈ ಕಥೆಯಲ್ಲಿ ಸೇರಿಕೊಂಡ ಕಥಾಂಶ ತೀರ ಚಿಕ್ಕದು. ಆ ಚಿಕ್ಕ ಕಥೆಗೆ ಸಂಬಂಧಪಟ್ಟ ಗುಣಗಳು ವ್ಯಕ್ತಿ ಜೀವನಗಳು ರೂಪಿಸಬಲ್ಲವಂತೆ, ಸಾಮಾಜಿಕ ಆವರಣವನ್ನು ರೂಪಿಸಬಲ್ಲವು ಎಂಬುದಕ್ಕಾಗಿ ಅಂಥ ಗುಣಗಳ ಕ್ಷೇತ್ರ ವ್ಯಾಪ್ತಿಯನ್ನು ಸಾಕಷ್ಟು ಹೆಚ್ಚಿಗೆ ಬಣ್ಣಿಸಿದ್ದೇನೆ. ಬರಿಯ ಕಥೆಯನ್ನು ಉದ್ದೇಶಿಸಿ ಓದುಗರಿಗೆ ಅದು ಬೇಸರ ತರಿಸಿ ಎಂಬ ಭಾವವೂ ಇದೆ. ಆದರೆ ಮಕ್ಕಳಿಗೆ ಕಥೆ ಹೇಳುವ ಮನೋರಂಜನೆಯನ್ನು ಗುರಿಯಾಗಿರಿಸಿಕೊಳ್ಳುವ ನಾಮ ಇಂಥ ಒಂದು ಪ್ರಯತ್ನದಿಂದ ವಾಚಕರಿಗೆ ಬೇಸರಪಡಿಸುವ ಪ್ರಯತ್ನ ಮಾಡಿದರೆ ಅದು ನಾನು ಬಾಳುತ್ತಿರುವ ಇಂದಿನ ವಾತಾವರಣ, ಸಾಮಾಜಿಕ ಜೀವನ ಅಷ್ಟೊಂದು ನಂಜುಗಳಿಂದ ಕೂಡಿಕೊಳ್ಳುತ್ತಿದೆ ಎಂಬುದರಿಂದ. ನಾನು ಚಿಕ್ಕಂದಿನಿರುವಾಗ ಹಲವಾರು ಬಾರಿ ಶಿವರಾಮ ಕಾರಂತರನ್ನು ನೋಡಿದ್ದೇನೆ, ಅವರ ಮಾತುಗಳನ್ನು ಕೇಳಿದ್ದೇನೆ. ಅವರು ದುಬಾಯಿಗೆ ಬಂದಾಗ ಅವರೊಡನೆ ಮಾತುಕತೆಯನ್ನು ಆಡಿದ್ದೇನೆ. ಸುಮಾರು 39 ವರ್ಷಗಳ ಕಾಲ ಆಫ್ರಿಕಾದ ನೈಜೀರಿಯಾ, ದುಬಾಯಲ್ಲಿ ಕಳೆದು 5 ವರ್ಷಗಳ ಹಿಂದೆ ತಾಯ್ನಾಡಿಗೆ ಮರಳಿ 15 ವರ್ಷಗಳ ಹಿಂದೆ ತಾಯ್ನಾಡಿಗೆ ಮರಳಿ ಬಂದು ಬೆಂಗಳೂರಿನಲ್ಲಿ ನೆಲೆಸಿರುತ್ತೇನೆ. ಕಥೆಯು ಬ್ರಹ್ಮಾವರದ ಹತ್ತಿರ ಮದ್ದೂರಿನಲ್ಲಿ ಕೃಷಿ ಜೀವನ ನಡೆಸಿಕೊಂಡು ಬರುತ್ತಿದ್ದ ಬಡ ಬ್ರಾಹ್ಮಣ ಕುಟುಂಬ ನಾರಾಯಣಯ್ಯ. ಅವರು ತಮ್ಮ ತಂದೆ ಕಾಲದಲ್ಲಿ ಸಿದ್ದೂರಿನಿಂದ ಮದ್ದೂರಿಗೆ ಬಂದು ನೆಲೆಸಿದರು. ನ್ಯಾಯವಾಗಿ ಕಷ್ಟಪಟ್ಟು ದುಡಿದ ತಮ್ಮ ಆರ್ಥಿಕ ಸ್ಥಿತಿಯನ್ನು ಕೆಲವು ದಶಕಗಳಲ್ಲಿ ಅಭಿವೃದ್ಧಿಗೊಳಿಸಿದರು ನಾರಾಯಣಯ್ಯನವರು. ಆದರೆ ಸಂಕಣ್ಣನಂತಹ ಮದ್ದೂರಿನ ದುರ್ಬುದ್ಧಿಯ ರೌಡಿಯೊಡನೆ ತಾವು ಕಷ್ಟಪಟ್ಟು ಬೆಳೆಸಿದ ಕಬ್ಬನ್ನು ತೆಗೆದುಕೊಂಡು ಹೋದಾಗ ಅವರಿಗಾದ ವ್ಯಥೆ, ಅವಮಾನ, ರೋಷ ಅವರಲ್ಲೇ ಇಟ್ಟುಕೊಳ್ಳಬೇಕಾಯಿತು. ನಾರಾಯಣಯ್ಯನವರ 4 ಗಂಡು ಮಕ್ಕಳು ರಾಮದೇವರು, ಕೃಷ್ಣದೇವರು, ಆನಂದ, ನಾಗೇಂದ್ರ. ಹಳ್ಳಿಯ ಶಾಲೆಗೆ ಹೋಗಿ ಕನ್ನಡದ ಓದು ಮುಗಿಸಿದ್ದಾರೆ. ಕಿರಿಯ ಮಗ ನಾಗೇಂದ್ರ ಹೆಚ್ಚಿನ ಬುದ್ಧಿ, ಚುರುಕಿನ ಹುಡುಗ. ಮದ್ದೂರನ್ನು ಬಿಟ್ಟು ಬ್ರಹ್ಮಾವರದ ಹೈಸ್ಕೂಲು ಸೇರಿದ. ಅದು ನಾನು ಹೋದ ಕ್ರಿಶ್ಚಿಯನ್ ಶಾಲೆ SMS ಹೈಸ್ಕೂಲ್. ತನ್ನ ಅಕ್ಕನ ಮನೆಯಲ್ಲಿದ್ದು ಓದು ಮುಂದುವರಿಸಿದ. ಭಾವ ಶಿವಯ್ಯ ಮಾಸ್ತರ್. ಆಗಲೇ ಅವನು ತನ್ನ ಭಾವನೊಡನೆ ಜಾತಿ ವಿಚಾರ, ಸಮಾಜ ವ್ಯವಸ್ಥೆ, ಅಸಮಾನತೆ ಬಗ್ಗೆ ಮಾತನಾಡುವವನು.
ಒಮ್ಮೊಮ್ಮೆ ಶಿವಯ್ಯ ಮಾಸ್ತರು ನಾಗೇಂದ್ರನ ಕುತರ್ಕವನ್ನು ಕೇಳಿ, ನಾಗೇಂದ್ರ ನೀನು ಬುದ್ಧಿವಂತ, ಊರಿನವರನ್ನು ಒಂದುಗೂಡಿಸುವ ಶಕ್ತಿಯನ್ನು ನೀಡಲಿ ಎನ್ನುವರು. ಅದನ್ನು ಫೋರ್ತ್ ಫಾರ್ಮ್ನಲ್ಲಿದ್ದಾಗ ಅವನ ಸಹಪಾಠಿಗಳಲ್ಲಿ ಅಸ್ಪೃಶ್ಯಕ್ಕೆ ಸೇರಿದ ಖಾಂಡನೊಡನೆ ಗೆಳೆತನ, ಓದುವಿಕೆಗೆ ಸಹಾಯ, ಸಹಾನುಭೂತಿ, ಅನುಕಂಪವನ್ನು ಬೆಳೆಸಿಕೊಂಡು ಬಂದಿದ್ದಾನೆ. ಕಾರಂತರು ಬ್ರಾಹ್ಮಣರೇತರ ಮಕ್ಕಳನ್ನು ಸಂಬೋಧಿಸುವ ಮಾಣಿ, ಗಡಿ, ಗಂಡೆ ಎಂದು ಕರೆಯುವ ನಾಡಿಕೆಯನ್ನು ಸ್ವಾರಸ್ಯವಾಗಿ ವಿವರಿಸುತ್ತಾರೆ. ಬ್ರಹ್ಮಾವರದಲ್ಲಿ ಕ್ರಿಸ್ತ ಪಂಥದ 2 ದೊಡ್ಡ ಚರ್ಚುಗಳು, ಅಜಪುರದ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆ ಸಮಯದಲ್ಲಿ ಸಂಭ್ರಮವನ್ನು ನಾಗೇಂದ್ರನು ನೋಡಿದ್ದಾನೆ. ಶಾಲೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿ ನಾಯಕರ ಆಯ್ಕೆ ಎಂದರೆ ಭಾರತದ ರಾಜಕೀಯಕ್ಕಿಂತಲೂ ಹೆಚ್ಚಿಗೆ ತರುಣರ ಮನಸ್ಸನ್ನು ಕೆರಳಿಸುವ ಬೃಹತ್ ವಿದ್ಯಮಾನವಾಗಿ ಬಂದಿದೆ ಎಂದು ಕಾರಂತರು ಆಗಿನ ಕಾಲದಲ್ಲೇ ಕಂಡಿದ್ದಾರೆ. ಈ ಮಟ್ಟಿಗೆ ನಮ್ಮ ಸಮಾಜವನ್ನು ಪ್ರಧಾನವಾಗಿ 3 ವರ್ಗಗಳಾಗಿ ವಿಂಗಡಿಸಬಹುದು. 4 ಮಾಡಬಹುದು. ಯಾವುದೇ ವ್ಯಕ್ತಿಯ ಹೊಂದಿಗೆ ಹೆಸರಿಗೆ ಅಮ್ಮ, ಅಪ್ಪ, ಅಣ್ಣ ಎಂಬ 3 ಪ್ರತ್ಯಯಗಳನ್ನು ಸೇರಿಸಿದರೆ 3 ವರ್ಗವಾಗುತ್ತದೆ. ಉಳಿದವರನ್ನು ಕೋಮುಸೂಚಕ ಪ್ರತ್ಯಯಗಳಲ್ಲಿ ಇಲ್ಲದೆ 4ನೇ ವರ್ಗಕ್ಕೆ ಸೇರಿಸಲಾಯಿತು. ಈಗಿನ ಎಷ್ಟೋ ವರ್ಷಗಳಲ್ಲಿ ಕನ್ನಡ ಜಿಲ್ಲೆಯ ಶಾಲೆಯ ನಾಯಕರ ಚುನಾವಣಾ ಸ್ಪರ್ಧೆ ಕೇವಲ ಜಾತೀಯ ಅಭಿಮಾನ ಮತ್ತು ಅದಕ್ಕೆ ಸಮನಾದ ದ್ವೇಷಗಳಿಂದಲೇ ಆಗಿದೆ. ಮುಖ್ಯವಾಗಿ ಯಾವ ಸಮಾಜದ ಜನರು ಮನಸ್ಸಿನಲ್ಲಿ ತಾವೇ ಪ್ರಬಲರು, ನಾಯಕತ್ವದ ಪಟ್ಟ ನಮಗೇ ತಕ್ಕದ್ದು ಎಂದು ನಿರ್ಣಯಿಸುತ್ತಾರೋ ಅವರವರ ತ್ರಾಣವನ್ನು ಕೊಡುವ ಚುನಾವಣೆಗಳು ನಡೆಯುತ್ತವೆ. ನಾಗೇಂದ್ರ ಹೈಸ್ಕೂಲಿನ ಕೊನೆಯ ತರಗತಿಯನ್ನು ಏರಿದ ವರ್ಷ. ಆತನ ಅನೇಕ ಮಿತ್ರರು, ನೀನು ಈ ವರ್ಷಕ್ಕೆ ನಾಯಕತ್ವಕ್ಕೆ ಸ್ಪರ್ಧಿಸಬೇಕು, ಈ ತನಕ ನೀನು ಬರಿಯ ತರಗತಿಯ ನಾಯಕನಾಗಿದೆ, ಇನ್ನು ನಿನ್ನ ಕೊನೆಯ ವರ್ಷ, ಆದ್ದರಿಂದ ಯಾವತ್ತೂ ಶಾಲೆಯ ನಾಯಕನಾಗಬೇಕು ಎಂದು ಕೇಳಿಕೊಳ್ಳೋದು. ಈ ನಾಯಕತ್ವದ ಹೊಣೆ ಏನು, ಕೆಲಸವೇನು ಎಂದು ಕಾಲೇಜುಗಳಲ್ಲಿ ನಾಯಕ ಪಟ್ಟದ ವ್ಯವಹಾರಗಳು ಹೇಗೆ ನಡೆಯುತ್ತವೆ ಎಂದು ದಿನಪತ್ರಿಕೆಗಳು ತಿಳಿಸುತ್ತವೆ. ಒಮ್ಮೊಮ್ಮೆ ಆತನ ಪ್ರತಿಷ್ಠೆ ನೀನು ಸ್ಪರ್ಧಿಸು ಎಂದರೂ ಮರುಕ್ಷಣಕ್ಕೆ ಬೇಡವೆಂಬ ಅನಿಸುತ್ತಿತ್ತು. ಆದರೆ ಆತನ ಅಭಿಮಾನಿಗಳು ನಿಜಕ್ಕೂ ಅವನ ಮೇಲಿನ ಪ್ರೀತಿಯಿಂದ ನಿನ್ನ ಹೆಸರನ್ನು ಮಾತ್ರ ಕೊಡು, ನಾವು ಪ್ರಚಾರ ಮಾಡುತ್ತೇವೆ ಎಂದು ಒತ್ತಾಯಿಸಿದರು. ಕಾರಂತರು ಪ್ರಸ್ತುತ ರಾಜಕೀಯ ವಿದ್ಯಮಾನಗಳನ್ನು ಒಂದೇ ಹಲವು ವರ್ಷಗಳ ಹಿಂದೆ ಕಂಡಿದ್ದರು, ಅದನ್ನು ತಮ್ಮ ಕಾದಂಬರಿಗಳನ್ನು ಬರೆದಿದ್ದರು. ನಾಗೇಂದ್ರ ತನ್ನ ಸ್ನೇಹಿತರೊಡಗೂಡಿ ವೆಂಕಟೇಶ ಹಾಂಡ 3 ವರ್ಷ ಓದನ್ನು ಮುಗಿಸಿ ಮರಳಿ ಮದ್ದೂರನ್ನು ಸೇರುತ್ತಾನೆ. ನಾರಾಯಣಯ್ಯ 10 ವರ್ಷಗಳ ಕಾಲ ದೇಹಶ್ರಮವನ್ನು ಹೊತ್ತು 3 ದಿನಗಳ ಬೇನೆಯಲ್ಲಿ ಹಾಸಿಗೆ ಹಿಡಿದರು. ಮಡದಿಯೊಡನೆ ನಾನು ಈ ಮದ್ದೂರಿಂದ ಒಂದೇ ಒಂದು ಕ್ಷೇತ್ರ ಯಾತ್ರೆಗೆ ಕರೆದುಕೊಂಡು ಹೋಗಲಿಲ್ಲ, ನಮ್ಮ ಯಾತ್ರೆ ಇಲ್ಲೇ ಮುಗಿಯಿತು, ನನ್ನ ಅಸ್ಥಿಯನ್ನು ಯಾವುದಾದರೂ ಬರಡು ಒಂದು ಕ್ಷೇತ್ರದಲ್ಲಿ ಹಾಕಿ ಬಂದರೆ ಸಾಕು. ಮರುದಿನ ಜ್ವರದಲ್ಲಿ ಮಲಗಿದ ಅವರು ಬೆಳಗ್ಗೆ ಏಳಲಿಲ್ಲ. ಅಂತೆಯೇ ಮಕ್ಕಳು ಗೋಕರ್ಣ ಕ್ಷೇತ್ರಕ್ಕೆ ಹೋಗಿ ಅವರ ಒತ್ತಕ್ರಿಯ ಅಪರ ಕಾರ್ಯಗಳನ್ನು ಮುಗಿಸಿದರು. ಅಲ್ಲಿಯೇ ಒಂದು ಘಟನೆ ನಾಗೇಂದ್ರನ ಭವಿಷ್ಯ ಬದಲಾಗುತ್ತದೆ ಎಂದು ಅವನು ಸಹ ಎಣಿಸಿರಲಿಲ್ಲ. ಉಡುಪಿಯಿಂದ ಅನುಕೂಲಸ್ಥರಾದ 3 ಉತ್ಸಾಹಿ ತರುಣರ ಸ್ನೇಹಿತರು ನಾಗಾನಂದ, ಶಿವಶಂಕರ, ಚಂದ್ರಶೇಖರ ಗೋಕರ್ಣ ಕ್ಷೇತ್ರಕ್ಕೆ ಹಜಾದ ನೀರನ್ನು ಕಳೆಯಲು, ಪ್ರಕೃತಿ ಸೌಂದರ್ಯ, ಸಮುದ್ರವನ್ನು ನೋಡುವ ಹುಚ್ಚು ಬಂದಿದ್ದರು. ಈ 3 ಸಮುದ್ರದಲ್ಲಿ ನಿಂತು ಸ್ನಾನ ಮಾಡುವಾಗ ಮಾತಿನ ಭರದಲ್ಲಿ ನಾಗಾನಂದ ಅಲೆಯೊಂದರ ಭರವನ್ನು ತಪ್ಪಿಸಿಕೊಳ್ಳಲು ಕಾಲಿನ ನೆಲೆ ಹೇಗೋ ತಪ್ಪಿ ನೀರಿನಲ್ಲಿ ಅದೃಶ್ಯನಾದ. ಆ ಕ್ಷಣದಲ್ಲಿ ದೂರದಲ್ಲಿ ಉತ್ತರ ಕ್ರಿಯೆಯಲ್ಲಿ ಭಾಗವಹಿಸುತ್ತಿದ್ದ ನಾಗೇಂದ್ರ ಥಟ್ಟನೆ ಜಿಗಿದದ್ದು 3-4 ಮಾರು ಈಜಿ ದಂಡೆಯನ್ನು ಸೇರಿ ಮುಳುಗಿದ್ದವನು ಎಳೆದು ತಂದ. ನಾಗಾನಂದ ಹೆಚ್ಚಿಗೆ ನೀರು ಕುಡಿದೆ ಪಾರಾದ. ತನ್ನ ಜೀವ ರಕ್ಷಣೆಗೆ ಮಾಡಿದ ನಾಗೇಂದ್ರನ ಪರಿಚಯವಾಗಿ ನಾಗಾನಂದ ಅವನಿಗೆ ಎಲ್ಲ ಥರದ ಸಹಾಯ ಸಹಾನುಭೂತಿಯನ್ನು ತೋರಿ ಉಡುಪಿಗೆ ಅವನ ಮನೆಯಲ್ಲಿ ಆತನನ್ನು ಇರಿಸಿಕೊಂಡು ಅವನ ಕಾಲೇಜು ವಿದ್ಯಾಭ್ಯಾಸಕ್ಕೆ ಪೂರ್ಣ ಸಹಾಯ ನೀಡಿದ. ನಾಗಾನಂದನ ತಂದೆ ವಿದ್ಯಾಭ್ಯಾಸಕ್ಕೆ ಪೂರ್ಣ ಸಹಕಾರ ನೀಡಿದರು. ಅವರ ತಂದೆ ಶ್ರೀಮಂತರು, ಪ್ರಸಿದ್ಧ ವಕೀಲರು,
ವೈದ್ಯರು, ಉದ್ಯಮಿಗಳು, ಬೇರೂರು ಸಹೋದರರು ಎಂದು ಪ್ರಸಿದ್ಧಿ. ನಾಗೇಂದ್ರ ಉಡುಪಿಯಲ್ಲಿದ್ದು ಕಾಲೇಜು ವಿದ್ಯಾಭ್ಯಾಸ ಮುಗಿದು ನಾಗಾನಂದನ ಕುಟುಂಬದ ಉದ್ಯಮದಲ್ಲಿ 5 ವರ್ಷಗಳ ಕಾಲ ಕೆಲಸ ಮಾಡಿದ. ಮಲೆನಾಡು ಅಭಿವೃದ್ಧಿ ಯೋಜನೆಗಳು, ಮಲೆನಾಡು ಕನ್ಸ್ಟ್ರಕ್ಷನ್ ಸಂಸ್ಥೆಯಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡು ವಿದ್ಯಾಪ್ರಸಾರದಿಂದಲೂ ಭಾರತಕ್ಕೆ ಪ್ರಜಾಪ್ರಭುತ್ವ ದೊರೆತದಿಂದಲೂ ತಲೆಗೊಂದು ಓಟಿನ ಬಾಡಿಗೆ ಜನರ ಕೈಗೆ ಸಿಕ್ಕಿದುದರಿಂದ ಸಂಖ್ಯಾಬಲಕ್ಕೆ ಮನ್ನಣೆ ಸಿಗುವ ಕಾಲ ಬಂದಿತು. ಇನ್ನು ಮುಂದುವರಿದು ಸಾವಿರಾರು ವರ್ಷಗಳ ಕಾಲ ಕ್ಷತ್ರಿಯರು, ಬ್ರಾಹ್ಮಣರು ಜೊತೆಗೂ ವೈಶ್ಯರೂ ಸೇರಿ ಬಹುಸಂಖ್ಯಾತರಾದ ಉಳಿದ ಅವರನ್ನು ಕಸವಾಗಿ ನಡೆಯಿಸಿಕೊಂಡರು. ಉಳಿದ ಜನರು ಮೂಕ ಕುರಿಗಳಂತೆ ದಿನ ತೆಗೆದರು. ಪ್ರಜಾಪ್ರಭುತ್ವದಿಂದ ಬಂದುದು ಅದಕ್ಕೆ ಮೃತ್ಯುವಾಯಿತು. 5 ವರ್ಷ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ನಾಗೇಂದ್ರನನ್ನು ಬೇರೂರು ಸಹೋದರರು ಪದ್ಮನಾಭಯ್ಯ ಸುಳ್ಳು ಆರೋಪ ಹೊರಿಸಿ ಅವನು ಕೆಲಸ ಬಿಡುವ ಮಾಡಿದರು. ಇದಕ್ಕೆ ರಾಮಕೃಷ್ಣಯ್ಯನವರ ಮಗಳು ಮೀನಾಕ್ಷಿಯನ್ನು ಇಷ್ಟಪಟ್ಟಿದ್ದು, ಅವಳು ಮದುವೆಗೆ ನಿರಾಕರಿಸಿ ಮೈಸೂರಿಗೆ ಹೋಗಿ MA ಓದಿದ್ದು, ನಂತರ ನಾಗೇಂದ್ರನನ್ನು ರಹಸ್ಯವಾಗಿ ಮದುವೆಯಾಗಿದ್ದು ಬೇರೂರು ಸಹೋದರರಿಗೆ ಅವಮಾನವಾದಂತಿತ್ತು. ನಾಗೇಂದ್ರ ನಂತರ ಮದ್ದೂರಿನ ಬಳಿ ಚಾಂತಾಡಿನಲ್ಲಿ ಜಮೀನು ಖರೀದಿಸಿ ಚಿಕ್ಕ ಮನೆಯನ್ನು ಮಾಡಿಕೊಂಡು ವ್ಯವಸಾಯ ಮಾಡಿಕೊಂಡು ಮೀನಾಕ್ಷಿಯೊಡನೆ ಜೀವನ ಮುಂದುವರಿಸಿದ. ಸುಮಾರು 5 ವರ್ಷಗಳ ನಂತರ ಮೀನಾಕ್ಷಿಯ ತಂದೆ ತಾಯಿ ತಮ್ಮ ದೊಡ್ಡಸ್ತನವನ್ನು ಮರೆತು ಮಗಳು ಅಳಿಯನನ್ನು ನೋಡಲು ಅವರ ಮನೆಗೆ ಹೋಗುತ್ತಾರೆ. ನಾಗೇಂದ್ರನ ತನ್ನ ತಾಯಿಯನ್ನು ಕರೆತಂದು ದೊಡ್ಡಸ್ತಿಕೆಯನ್ನು ಗೆದ್ದಂತಾಯಿತು. ಮೀನಾಕ್ಷಿಯ ತಂಗಿ ನಳಿನಿಯು ದೊಡ್ಡಸ್ತಿಕೆಯಲ್ಲಿ ಗೆದ್ದಳು. ತಂದೆ ರಾಮಕೃಷ್ಣಯ್ಯನವರು ತಾಯಿ ನಾಗೇಂದ್ರ ಮೀನಾಕ್ಷಿಯವರ ಮನೆಗೆ ಬಂದು ದೊಡ್ಡಸ್ತಿಕೆಯನ್ನು ಮೆರೆದರು. ಸುಂದರ ವಾತಾವರಣವು ಸೃಷ್ಟಿಯಾಯಿತು. ಕಾರಂತರೇ ಹೇಳಿದಂತೆ ಈ ಕಥೆಗೆ ಸಂಬಂಧಪಟ್ಟ ಗುಣಗಳು ವ್ಯಕ್ತಿ ಜೀವನವನ್ನು ರೂಪಿಸಬಲ್ಲವಂತೆ ಸಾಮಾಜಿಕ ಆವರಣವನ್ನು ರೂಪಿಸಬಲ್ಲವು. ಅಂಥ ಗುಣಗಳ ಕ್ಷೇತ್ರ ವ್ಯಾಪ್ತಿಯನ್ನು ಸಾಕಷ್ಟು ಹೆಚ್ಚಿಗೆ ಬಣ್ಣಿಸಿದ್ದೇನೆ ಎಂದು ಕಾರಂತರು ತಮ್ಮ ಕಾದಂಬರಿಯಲ್ಲಿ ಹೇಳುತ್ತಾರೆ.